ನಮಸ್ತೆ ವೀಕ್ಷಕರೇ, ಮಂಕನ ಪದಗಳು ಮತ್ತೊಂದು ವಿಡಿಯೋಗೆ ತಮಗೆ ಹಾರ್ದಿಕ ಸುಸ್ವಾಗತ. ಸರ್ವೇ ಜನ ಸುಖಿನೋ ಭವಂತು. ದೇವರೆಲ್ಲರಿಗೂ ಆಯುರ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಂತ ನಾನು ಮುಂದಿನ ವಿಡಿಯೋ ಪ್ರಾರಂಭಿಸ್ತೇನೆ. ಸೊ ಬನ್ನಿ, ಇವತ್ತು ನಿಮ್ಮ ಮಂಕ ಏನ್ ಮಾತಾಡ್ತಾನೆ ಅಂತ ನೀವು ಅನ್ಕೊಂಡಿದ್ರೆ, ಸಮಾಜದಲ್ಲಿ ನಾವು ಹುಟ್ಟದಾಗಿಂದ ಹಿಡಿದು ಸಾಯೋವರೆಗೂ ಯಾರೇ ಹಿರಿಯರಾಗ್ಲಿ ಅಥವಾ ತಂದೆ ತಾಯಿಗಾಗ್ಲಿ ಹೇಳ್ಕೊಡೋದು ಒಂದೇ ಒಂದು ಮಾತು, ಏನಪ್ಪಾ ಅಂತ ಹೇಳಿದ್ರೆ, ಒಳ್ಳೆ ದಾರಿಲಿ ನಡಿಯಪ್ಪ, ಒಳ್ಳೇದ್ ಮಾಡಪ್ಪ, ಎಲ್ಲಾರು ನಿಮ್ನ ಒಳ್ಳೆಯವರ ಅನ್ಬೇಕು, ಆ ತರ ಬಾಳಪ್ಪ ಅಂತ ಹೇಳ್ತಾರಲ್ಲ. ಸೊ ಸಮಾಜದಲ್ಲಿ ನಿಜವಾಗ್ಲೂ ನಾವು ಅವಲೋಕಿಸಿದ್ರೆ, ಸೊ ನಾವು ಒಳ್ಳೆ ತನದಿಂದನೇ ಬದುಕೋದಿಕ್ಕೆ 100% ಒಳ್ಳೆಯವರಾಗಿ ಎಲ್ಲಾರ ಜನರು ನಾವು ಒಳ್ಳೆತನ ಎಕ್ಸ್ಪೆಕ್ಟ್ ಮಾಡಿ ಒಳ್ಳೆಯವರು ಅಂತ ಅನ್ಸ್ಕೊಳಕ್ಕೆ ಸಾಧ್ಯವಾಗುತ್ತಾ ವೀಕ್ಷಕರ? ಇದ್ರ ಬಗ್ಗೆ ನಿಮ್ದೇನ ಅಭಿಪ್ರಾಯ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಇದ್ರ ಬಗ್ಗೆ ಸ್ವಲ್ಪ ಹೊತ್ತು ಮಾತಾಡ್ತೀನಿ. ನಿಮ್ಗೆ ಇಷ್ಟ ಆದ್ರೆ ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಇತರ ವಿಡಿಯೋಗಳನ್ನ ನೋಡಿ, ಪದಗಳು ಅಂತ ಪ್ಲೇ ಲಿಸ್ಟ್ ಅಲ್ಲಿ ಇರುತ್ತೆ. ಸೊ ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಅಂತ ಬೇಡ್ಕೊಳ್ತೀನಿ. ಸೊ ಬನ್ನಿ ಹಾಗಾದ್ರೆ. ಸೊ ಒಳ್ಳೆತನ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ, ಸಮಾಜದಲ್ಲಿ ನಮಗೆ ನಮ್ಮ ಒಳಗಿನ ಒಳ್ಳೆತನ ಮತ್ತೆ ಕೆಟ್ಟತನ ಇವೆರಡು ಕಾಂಪಿಟೇಷನ್ಗೆ ಬೀಳೋದು ಯಾವಾಗ ಹೇಳಿ? ಯಾವ್ದಾದ್ರು ಒಂದು ಸಂದರ್ಭ ಅಂತ ಬಂದಾಗಲ್ವಾ? ಯಾವುದೇ ಒಂದು ಸಂದರ್ಭ ಅನ್ಕೊಳ್ಳಿ. ಉದಾಹರಣೆಗೆ, ನೀವು ಯಾವುದೋ ಒಂದು ವೃತ್ತಿಪರ ಎಕ್ಸಾಮ್ಸ್ ಬರೀತಾ ಇರ್ತೀರ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ಕೊಳ್ಳಿ. ಅದರಲ್ಲಿ ಚೆನ್ನಾಗಿ ಓದ್ಕೊಂಡು ಹೋಗಿರ್ತೀರ, ಆಯ್ತಾ? ತುಂಬಾ ಕಾನ್ಫಿಡೆಂಟ್ ಆಗಿ ಅನ್ಕೊಂಡಿರ್ತೀರ, ಓಕೆ ನಾನು ಚೆನ್ನಾಗಿ ಓದಿದ್ದೀನಿ, ಎಲ್ಲ ಕ್ವಶನ್ಸ್ ಆನ್ಸರ್ ಮಾಡ್ಬೋದು ಅಂತ ಹೋಗಿರ್ತೀರ. ಬಟ್ ಸ್ಟಿಲ್ ಕ್ವಶನ್ ಪೇಪರ್ ನೋಡಿದಾಗ ಎಲ್ಲ ಒಂದೊಂದ್ ಕಡೆ ನಿಮ್ಗೆ ಒಂದೊಂದು ಕ್ವಶನ್ಸ್ ಅರ್ಥ ಆಗಲ್ಲ ಅಥವಾ ಬರಲ್ಲ ಅನ್ಕೊಳ್ಳಿ. ಆ ಟೈಮಲ್ಲಿ ಐ ಆಮ್ ಜಸ್ಟ್ ಟೆಲಿಂಗ್ ದಿಸ್, ಯಾರಾದ್ರೂ ನಿಮ್ಗೆ ಕಾಪಿ ಹೊಡಿಯೋದಕ್ಕೆ ಅಥವಾ ನಿಮ್ ಟೀಚರ್ ಅಥವಾ ನಿಮ್ಗೆ ಗೊತ್ತಿರೋರು ಯಾರೋ ಒಬ್ರು, ಆಯ್ತು ತಗೊಂಡು ನೋಡ್ಕೋ, ಬುಕ್ ಇದೆ, ಕಾಪಿ ಹೊಡ್ಕೊಂಡು ಪಾಸ್ ಆಗೋ ಅಂತ ಹೇಳಿದ್ರೆ, ನೀವು ಪಾಸ್ ಆಗೋಕ್ಕೆ ನಿಮ್ಗೆ ಕಷ್ಟ ಆಗಲ್ಲ. ಬಟ್ 100/100 ಬರಬೇಕು ಅಂತ ಹೇಳಿ ಯಾರಾದ್ರೂ ನಿಮ್ಗೆ ಆಫರ್ ಮಾಡಿದ್ರೆ, ನೀವು ಆ ಪರಿಸ್ಥಿತಿನ ಯಾವ ತರ ಉಪಯೋಗಿಸ್ಕೊತೀರಾ? ಇದು ನಿಮ್ಮ ಒಳ್ಳೆತನ ಮತ್ತೆ ಕೆಟ್ಟತನಕ್ಕೆ ನಡೀತಿರೋ ಒಂದು ಸಂಘರ್ಷ ಅಲ್ವಾ? ಸೊ ಸಾಮಾನ್ಯವಾಗಿ ಪರಿಸ್ಥಿತಿಗಳು ಒತ್ತಡಕ್ಕೆ ಈಲ್ಡ್ ಆಗಿ, ಓಕೆ ಅಪ್ಪ ನಾನು ಅಟ್ಲೀಸ್ಟ್ 100/100 ಬಂದ್ರೆ ಒಳ್ಳೆ ಕಾಲೇಜಲ್ಲಿ ನಂಗೆ ಸೀಟ್ ಸಿಗುತ್ತೆ, ಅಥವಾ ಒಳ್ಳೆ ಕಾಲೇಜಲ್ಲಿ ಸಿಕ್ಕಿದ್ರೆ ನಾನು ಆಮೇಲೆ ಒಳ್ಳೆ ಕೆಲಸ ತಗೋಬಹುದು, ನನ್ಗೆ ಒಳ್ಳೆ ಸ್ಯಾಲ್ರಿ ಸಿಗುತ್ತೆ ಅಂತ ಹೇಳಿ ಆ ಪ್ರೆಷರ್ಗೆ ಸಿಲುಕಿ ಒಂದೊಂದ್ಸಲ ನಿಮ್ಗೂ ಅನ್ಸ್ಬೋದಲ್ಲ, ಸರಿ ಬಿಡು ತಗೊಂಡು ಹೆಂಗಿರೋ ನಂಗೆ ಆಪರ್ಚುನಿಟಿ ಸಿಕ್ಕಿದೆ, ಅವಕಾಶ ಸಿಕ್ಕಿದೆ, ಉಪಯೋಗಿಸ್ಕೊಂಬೋಣ ಅಂತ ಹೇಳಿ ನೀವು ತಗೊಂಡವರು ಕೆಲವರು ಇದ್ದಾರೆ. ಇನ್ ಕೆಲವರು ಇಲ್ಲಪ್ಪ ಬೇಡ, ಏನೇ ಆಗ್ಲಿ ನಾನು ಎಷ್ಟು ಓದಿದೀನೋ ಅಷ್ಟೇ ನನ್ನ ಯೋಗ್ಯತೆಗೆ ತಕ್ಕನಾಗೆ ನನ್ನ ಮಾರ್ಕ್ಸ್ ಬರಲಿ, ಅದ್ರ ಮೇಲೆ ನನ್ಗೆ ಯಾವ ಕಾಲೇಜ್ ಸಿಗುತ್ತೋ ಸಿಗ್ಲಿ, ಆಮೇಲೆ ನಾನು ಮುಂದೆ ನೋಡ್ಕೊಂತೀನಿ ಅಂತ ಹೇಳಿ ಆ ಥರ ಅನ್ಕೊಳ್ಳೋರು ಏನೋ ಕೆಲವರು ಇರ್ತಾರೆ. ಆಯ್ತಾ? ಸೊ ಇದರಲ್ಲಿ ನೀವೇ ಗೆಸ್ ಮಾಡಿ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಲ್ವಾ? ಸೊ ಪರಿಸ್ಥಿತಿಗಳು ಮನುಷ್ಯನ ಒಂದೊಂದ್ಸಲ ಅವನಿಗೆ ಅವಕಾಶಗಳು ಸಿಕ್ಕಿದಾಗ ಬಳಸ್ಕೊಳ್ಳಿ ಅಂತಾನೂ ಹೇಳ್ತಾರೆ. ಬಟ್ ಈ ತರ ಅವಕಾಶಗಳು ಏನಂದ್ರೆ ಹೇಳಿ, ಈ ತರ ಈ ಒಂಥರ ಕುಯುಕ್ತಿಗಳು ಅಂತಾರೆ, ಅಥವಾ ಇದು ನಾಟ್ ಸೋ ಗುಡ್ ಪಾತ್, ಬಟ್ ಸ್ಟಿಲ್ ಅವಕಾಶ ಸಿಗುತ್ತೆ. ಸೊ ಈ ತರ ಸಿಕ್ಕಾಗ ಬಳಸ್ಕೊಳೋದು ಒಳ್ಳೇದ ಕೆಟ್ಟದ್ದ? ಸೊ ದಟ್ಸ್ ವಾಟ್ ಐ ಸೆಡ್. 100% ನೀವು ಲೈಫಲ್ಲಿ ಒಳ್ಳೆ ದಾರಿಲೇ ನಡ್ಕೊಂಡು ಹೋಗ್ತೀರಾ ಅಂತ ಹೇಳಿದ್ರೆ, ಸಮಾಜದಲ್ಲಿ ಎಸ್ಪೆಷಲಿ ನಾವಿರೋ ಸಮಾಜದಲ್ಲಿ ತುಂಬಾ ಕಷ್ಟ ಅಲ್ವಾ? ವೆರಿ 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 ಡಿಫಿಕಲ್ಟ್. ಅಂಡ್ ಆ ತರ ಬಾಳೋರ್ನ ತುಂಬಾ ನಾವು ನೋಡೇ ಇಲ್ಲ ಅನ್ಬೋದು. ಯಾರು ನಾವು ನೋಡೇ ಇರಕ್ ಸಾಧ್ಯ ಇಲ್ಲ. ಎಲ್ಲೋ ಒಬ್ಬೊಬ್ರು 90% ಮೀರ್ತಾರೆ, ಬಟ್ ಸ್ಟಿಲ್ 100% ಒಳ್ಳೆಯವರು ಚಾನ್ಸೇ ಇಲ್ಲ ಅಲ್ವಾ? ಸೊ ಹಂಗಾಗಿ ಯಾವುದೇ ರೀತಿ ನೀವು ಏನೋ ಕೂಡ ನೀವು ಗಿಲ್ಟ್ ಪಡಬೇಡಿ ಅಂತ ಹೇಳಕ್ ವೀಕ್ಷಕರ. ಯಾಕೆ ಗೊತ್ತಾ, ಪ್ರಪಂಚದಲ್ಲಿ ಎಲ್ಲಾರು ಯಾವ್ದಾದ್ರು ಒಂದ್ ಸಂದರ್ಭದಲ್ಲಿ ಏನೋ ಒಂದು ಸಂದರ್ಭ ಬಂದಾಗ ಅವರು ಕೂಡ ಜಾಣ ನಡೆ ಅಥವಾ ಕನ್ನಿಂಗ್ ಪಾತ್ ಅಂತೀವಲ್ಲ, ಈ ಒಳ್ಳೇದು ಕೆಟ್ಟದ್ದು ಮಧ್ಯೆ ಒಂದು ಪಾತ್ ಬರುತ್ತೆ. ಯಾರೋ ಒಬ್ರು ನೀವು ನೋಡ್ತೀರಾ ಅನ್ಕೊಳ್ಳಿ, ಪಾಪ ಕಷ್ಟ ಇರುತ್ತೆ. ಸೊ ನೀವು ಕಷ್ಟ ಇದ್ದು ನೀವು ಒಳ್ಳೆಯವರಾಗಿರ್ತೀರಾ, ನಿಮ್ಗೆ ಸಹಾಯ ಮಾಡ್ಬೇಕು ಅಂತ ಇರುತ್ತೆ, ಬಟ್ ಸ್ಟಿಲ್ ನಿಮ್ಮ ಪರಿಸ್ಥಿತಿ ಒತ್ತಡಗಳಿಂದ ನಿಮ್ಗೆ ಸಹಾಯ ಮಾಡಕ್ ಆಗಲ್ಲ. ಆ ತರ ಟೈಮಲ್ಲಿ ಏನ್ ಮಾಡ್ತೀರಾ? ಸರಿಯಪ್ಪ, ನಾನು ಒಳ್ಳೇದು ಮಾಡೋದ್ ಬೇಡ, ಕೆಟ್ಟದ್ದು ಮಾಡೋದ್ ಬೇಡ, ಮೀಡಿಯನ್ ಪಾತಲ್ಲಿ ಹೋಗ್ತೀನಿ, ಏನೂ ಮಾಡದೆ ಹೋಗ್ಬೇಡ ಅಂತ. ಬಟ್ ಸ್ಟಿಲ್ ಅದು ಕೂಡ ಒಳ್ಳೇದಲ್ಲ ಅಲ್ವಾ ವೀಕ್ಷಕರ? ಒಳ್ಳೇದ್ ಮಾಡಕ್ ನಿಮ್ಗೆ ಶಕ್ತಿ ಇದ್ದು ನಿಮ್ಗೆ ಒಳ್ಳೇದ್ ಮಾಡಕ್ ಆಗ್ತಾ ಇಲ್ಲ, ಒಳ್ಳೇದ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅದು ನಿಮ್ಗೆ ಸಾಯೋವರೆಗೂ ಕೊರಗುತ್ತಲ್ವಾ? ಈ ಕಾಲದಲ್ಲಿ ಬಿಡಿ, ಎಲ್ಲ ಸಿಕ್ಕ ಸೇರುಂಡ ಅಂತ ಎಲ್ಲ
ಲಪ್ಟಾಯಿಸ್ಕೊಂಡು ಸಿಕ್ಕಿದ ಅವಕಾಶನ ಉಪಯೋಗಿಸ್ಕೊಂಡು ಅಡ್ವಾಂಟೇಜ್ ಆಗಿ ತಗೊಂಡು ಏನೇನ್ ಬೇಕೋ ಆಸ್ತಿ ಅಂತಸ್ತು ಎಲ್ಲ ಮಾಡೋರಿದ್ದಾರೆ. ಸೊ ಅಂಥವ್ರನ್ನ ಜನ ಕೂಡ ಮೆಚ್ಬಿಡ್ತಾರೆ ಅಲ್ವಾ. ಸೊ ಯಾವುದು ಈ ತರ ಅವಕಾಶಗಳನ್ನ ಪಡ್ಕೊಳ್ದೆ ನನ್ನ ಕೆಪಾಸಿಟಿಯಿಂದ ನಾನು ನನ್ನ ಏನ್ ಸಿಗುತ್ತೋ ಅಷ್ಟರಲ್ಲಿ ನಾನು ಜೀವನ ಮಾಡ್ಕೊಂಡು ಮುಂದುವರಿತೀನಿ ಅನ್ನೋದನ್ನ ಸಮಾಜ ಏನ್ ಹೇಳುತ್ತೆ, ದಡ್ಡ ದಡ್ಡ ಕಣ, ಯಾಕೋ ಹಿಂಗಾಗ್ಬಿಟ್ಟೆ, ಏನೋ ಅಷ್ಟೊಂದು ಫಸ್ಟ್ ರ್ಯಾಂಕ್ ಅಂತ ಹೇಳ್ತಾರೆ, ನೀನ್ ಹೇಗ್ ದಡ್ಡ ಆಗ್ಬಿಟ್ಟಲ್ಲೋ ಅಂತ ಹೇಳ್ತಾರಲ್ವಾ. ಸೊ ಒಳ್ಳೆತನದಿಂದ ಹೋಗೋದಿಕ್ಕೆ ಜನನು ಕೆಲವು ಸಲ ಬಿಡೋಲ್ಲ ಅಲ್ವಾ. ಸೊ ನಾನು ಹೇಳ್ತಾ ಇರೋದಿಷ್ಟೇ, ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಈಗ ಅವಕಾಶಗಳು ಬಂದಾಗ ಉಪಯೋಗಿಸ್ಕೊಂಡ್ರಿ ಅಂತ ಹೇಳ್ತಾರಲ್ಲ, ಅವಕಾಶನ ಉಪಯೋಗಿಸ್ಕೊಳ ಇಲ್ಲಿ ಅಂತ ಹೇಳ್ತಾರಲ್ಲ, ಅದೇ ಎಷ್ಟೊಂದ್ ಜನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಡ್ತಾರೆ ಆಯ್ತಾ. ಸೊ ಕಾಪಿ, ನಾನು ಎಕ್ಸಾಂಪಲ್ ಹೇಳ್ದಂಗೆ, ಈಗ ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೂತ್ಕೊಂಡಾಗ ಯಾರೋ ಕಾಪಿ ಹೊಡಿಯೋಕೆ ಆಫರ್ ಮಾಡ್ತಾರಲ್ಲ, ಆ ಅಡ್ವಾಂಟೇಜ್ ಅದನ್ನ ಅವಕಾಶನ ಉಪಯೋಗಿಸ್ಕೊಳ್ಳಿ ಅಂತ ಹೇಳೋದಿದೆಯಲ್ಲ, ಉಪಯೋಗಿಸ್ಕೊಳ್ಳಿ ಅಂದ್ರೆ ಏನಂತ ಗೊತ್ತಾ ಅರ್ಥ? ಅಲ್ಲಿ ನಿನ್ನ ಒಳ್ಳೆತನನ ಉಳಿಸ್ಕೋ, ಬೇಡ ಅಂತ ರಿಜೆಕ್ಟ್ ಮಾಡು. ಎಷ್ಟೊಂದ್ ಜನ ನಮ್ಮ ಸಮಾಜದಲ್ಲಿ ಅದನ್ನ ಬೇಕು ಅಂತ ತಗೊಂಡು ಅಕ್ಸೆಪ್ಟ್ ಮಾಡಿ ಮುಂದೆ ಹೋಗೋರ್ನೇ ಬುದ್ಧಿವಂತರು ಅಂತ ಅನ್ಕೊಂತಾರೆ, ಒಳ್ಳೆಯವರು ಅನ್ಕೊಂತಾರೆ ಅಲ್ವಾ. ಅದಲ್ಲ ಒಳ್ಳೇದು. ಒಳ್ಳೇದು ಯಾವ್ದು ಹೇಳಿ? ಬೇಡ, ನನಗೆ ನನ್ನ ಕೆಪಾಸಿಟಿಲಿ ನಾನು ಏನು ಸಾಧಿಸ್ತೀನಿ ಅದು ನನಗೆ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ, ಮತ್ತೆ ಸಾಯೋ ಟೈಮಲ್ಲಿ ನನಗೆ ಯಾವುದೇ ಗಿಲ್ಟ್ ಇಲ್ದಿರ ಸಾಯ್ತೀನಿ ಅಂತ ಅನ್ಸುತ್ತಲ್ಲ, ಹಂಗೆ ಮಾಡುತ್ತೆ. ಸೊ ಇದು ಒಳ್ಳೇದಲ್ವಾ ವೀಕ್ಷಕರೇ? ಸೊ ಈ ರೀತಿ ಯೋಚನೆ ಮಾಡ್ಕೊಂಡು ಹೋದ್ರೆ ನಾವು ಪ್ರಪಂಚದಲ್ಲಿ, ಸಮಾಜದಲ್ಲಿ ನಾವು ಒಬ್ರಿಗೆ ಮಾದರಿಯಾಗಿರ್ತೀವಿ ಅಲ್ವಾ. ಇವನು ಯಾರಪ್ಪ, ಅವನು ಈ ತರ ದಡ್ಡ ತರ ಯೋಚನೆ ಮಾಡ್ತಾನೆ, ಅವ್ನು ಯಾರೋ ಒಬ್ಬ ಬಂದ. ನಿಮ್ಮ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಿಮ್ ತಂದೆ ತಾಯಿ ಪ್ರೀತಿಯಿಂದ ನಿಮ್ಗೆ ಮನೆ ಕಟ್ಸಿರ್ತಾರೆ, ಅದ್ರಲ್ಲಿ ನಿಮ್ಗೆ ಎಷ್ಟೊಂದು ಮೆಮೊರೀಸ್ ಇರುತ್ತೆ ಅಲ್ವಾ. ಸೊ ಆ ಮೆಮೊರೀಸ್ ಇದ್ದ ಮನೇನ ನೀವು ನಿಮ್ಮದಲ್ಲ, ಅದು ನಿಮ್ ತಂದೆ ತಾಯಿಯಿಂದ ಬಂದಿರೋದು. ಸೊ ಅದನ್ನ ಯಾರೋ ಒಬ್ಬ ಬಿಸ್ನೆಸ್ ಮ್ಯಾನ್ ಬಂದು ನಿಮ್ಗೆ 2 ಕೋಟಿ ಇರೋ ಮನೇನ 4 ಕೋಟಿ ಕೊಟ್ಬಿಡಿ ಅಂತ ಹೇಳಿದ್ರೆ ಇದೇನಂತೀರ? ನೀವು ನಿಮ್ ತಂದೆ ತಾಯಿ ವ್ಯಾಲ್ಯೂಗೆ ನೀವು ಮಹತ್ವ ಕೊಡ್ತೀರಾ, ಅಥವಾ 2 ಕೋಟಿ ಜಾಸ್ತಿ ಬರುತ್ತೆ ಕೊಟ್ಬಿಡೋಣ, ಏನೋ ಯಾರೋ ಮಕ್ಳು ಮರಿಗೆ ಏನೋ ಸೆಟ್ಲ್ ಮಾಡ್ಬೋದು ಅಂತ ಯೋಚನೆ ಮಾಡ್ತೀರಾ. ಸೊ ಹೀಗೆ ಹಲವು ಪರಿಸ್ಥಿತಿಗಳು ನಮ್ಮ ಜೀವನದಲ್ಲಿ ಬರುತ್ತೆ ಆಯ್ತಾ. ಸೊ ಎಲ್ಲಾ ಜೀವನದಲ್ಲೂ ನಾವು ಟಫ್ ಆಗಿದ್ದು ಯಾವ್ದು ಒಳ್ಳೇದು ಅಂತ ನಾವು ನಡ್ಕೊಂಡು ಹೋಗ್ತೀವಲ್ಲ, ಯಾರು ಏನಾರು ಅನ್ಕೊಳ್ಳಿ ವೀಕ್ಷಕರೇ, ದಡ್ರ ಅನ್ಕೊಳ್ಳಿ, ನೀವು ಏನೇ ಅನ್ಕೊಳ್ಳಿ, ನೀವು ಡೋಂಟ್ ಬಾದರ್, ಡೋಂಟ್ ಕೇರ್. ನಿಮ್ ಕೈಲಿ ಒಳ್ಳೇದಾಗತ್ತಾ ದಯವಿಟ್ಟು ನೀವು ಮಾಡಿ. ಅದು ಬಿಟ್ಬಿಟ್ಟು ಸಿಕ್ಕಿದ ಅವಕಾಶನ ಬಳಸ್ಕೊಂಡು ಆಯ್ತಾ. ಸೊ ಇದು ಹೆಣ್ಣಿನ ವಿಷಯಕ್ಕೂ ಆಗುತ್ತೆ, ಮಣ್ಣಿನ ವಿಷಯಕ್ಕೂ ಆಗುತ್ತೆ, ಹೊನ್ನಿನ ವಿಷಯಕ್ಕೂ ಆಗುತ್ತೆ. ಸೊ ಮೇನ್ ನಿಮ್ಮ ಒಳ್ಳೆಯದು ಕೆಟ್ಟದ್ದು ಈ ಗುಣಗಳನ್ನ ಪರೀಕ್ಷೆ ಮಾಡೋದೆ ಈ 3 ವಸ್ತುಗಳಿಂದ. ಹೆಣ್ಣಾಗ್ಬೋದು, ಹೊನ್ನಾಗ್ಬೋದು, ಮಣ್ಣಾಗ್ಬೋದು. ಇದ್ರ ಲಾಲಸೆ, ಇದ್ರ ಆಸೆಯಿಂದ ನೀವು ಸ್ವಲ್ಪ ಕಾಂಪ್ರಮೈಸ್ ಆಗ್ಬಿಟ್ರೆ ಅಲ್ಲಿ ನೀವು ನಿಮ್ಮ ಆತ್ಮಸಾಕ್ಷಿ ಗೊತ್ತಿರುತ್ತೆ ಅಲ್ವಾ, ನೀನು ಒಳ್ಳೇದ ಚೂಸ್ ಮಾಡ್ದೋ ಅಥವಾ ಕೆಟ್ಟ ಚೂಸ್ ಮಾಡ್ದೋ ಅಂತ. ಅದನ್ನ ನಾವು ಎಷ್ಟೊಂದ್ ಜನ ಬೇರೆಯವರು ನಿಮ್ ಮುಂದೆ ಹೇಳ್ಬೋದು ನೀನು ಒಳ್ಳೆಯವನು ಅಂತ, ಬಟ್ ಸ್ಟಿಲ್ ನಿಮಗೆ ಅನ್ಸ್ತಿರುತ್ತಲ್ಲ, ಓಕೆ ನಾನು ಇದು ತಪ್ಪು ಮಾಡ್ದೆ ಅಂತ. ಗೊತ್ತಿರೋರು ಕೂಡ ಹೇಳ್ತಾರೆ, ಮುಂದೆ ಒಳ್ಳೆಯವ್ರು ಅಂತಾರೆ, ಹಿಂದೆ ಹೋಗ್ಬಿಟ್ಟು ಮಗ ಅವನಿಗಷ್ಟು ಬಿದ್ದಿಲ್ಲ ಬಿಡು, ಅವನು ಈ ತರ ಇದ್ರು ಒಳ್ಳೇದ್ ಮಾಡಲ್ಲ ಬಿಡು ಅಂತ ಅನ್ಕೊಂತಾರೆ. ಸೊ ಸಮಾಜದಲ್ಲಿ ಯಾರೇನೇ ಅನ್ಲಿ, ನೀವು ಒಳ್ಳೆತನನ ಅದನ್ನ ಹಿಡಿದ್ರೆ ಅದರಲ್ಲಿ ಮುಂದುವರಿಯಿರಿ. ಖಂಡಿತವಾಗಿಯೂ ಒಳ್ಳೆತನಕ್ಕೆ ಬೆಲೆ ಸಿಗುತ್ತೆ. ಸಿಗೋ ಬೆಲೆ ಸ್ವಲ್ಪ ತಡ ಆಗ್ಬೋದು, ಬಟ್ ನಿಮಗೆ ಸಿಕ್ಕೇ ಸಿಗುತ್ತೆ. ನಾಳೆ ಯಾರಿಗ್ ಗೊತ್ತು, ನಿಮ್ ತಂದೆ ಇರೋ ಆಸ್ತಿ 10 ಕೋಟಿ ಆಗ್ಬೋದು ಅಲ್ವಾ. ಬಟ್ ಅದನ್ನ ಆ ದೃಷ್ಟಿಯಿಂದ ನೋಡಕ್ ಹೋಗ್ಬೇಡಿ. ನಿಮ್ ತಂದೆ ತಾಯಿ ಮೆಮೊರೀಸ್, ಅದು ನಿಮ್ ತಂದೆ ತಾಯಿದು ಅಂತ ಮೆಮೊರಿ ಇಟ್ಕೊಳ್ಳಿ. ಎಕ್ಸಾಮ್ ಅಲ್ಲೂ ಅಷ್ಟೇ, ಕಾಪಿ ಹೊಡಿಯೋ ಚಾನ್ಸ್, ಎಕ್ಸಾಂಪಲ್ ಹೇಳಿದ್ನಲ್ಲ, ನೀವು ಒಂದು ಸ್ಟೆಪ್ ನೀವು ಅಲ್ಲಿ ಏನಾದ್ರು ತಪ್ಪೆಜ್ಜೆ ಇಟ್ರೆ ನೆಕ್ಸ್ಟ್ ನೀವು ಎಲ್ಲಾ ಲೆವೆಲ್ ಅಲ್ಲೂ ಕೂಡ ಅವಕಾಶಕ್ಕೆ ಕಾಯ್ತೀರಾ. ಸೊ ದಯವಿಟ್ಟು ಅವಕಾಶಗಳಿಗೆ ಕಾಯಕ್ ಹೋಗ್ಬೇಡಿ. ಆ ಕಾಯಂಗೆ ನಿಮ್ ಮನ್ಸು ಮಾಡ್ಬಿಡುತ್ತೆ, ಅವಕಾಶ ಸಿಕ್ಲಿ, ಓಕೆ ನನಗೆ ಎಕ್ಸಾಮ್ ಇಂಟರ್ವ್ಯೂ ಬಂತ, ಇಂಟರ್ವ್ಯೂ ಪೇಪರ್ಲಿ ಸಿಕ್ಬಿಡ್ಲಿ, ಇಂಟರ್ವ್ಯೂ ಅವರು ನಮ್ಮ ಪರವಾಗಿರ್ಲಿ, ಅಥವಾ ಮುಂದೆ ಏನೋ ಒಂದು ಮಾಡೋ ಕೆಲಸದಲ್ಲಿ ನನಗೆ ಇನ್ನೊಂದು ಅವಕಾಶ ಸಿಗ್ಲಿ, ಶಾರ್ಟ್ ಕಟ್ ಸಿಗ್ಲಿ, ಇದನ್ನೇ ನೀವು ರೂಢಿಪಡಿಸ್ಕೊಂಡ್ಬಿಡ್ತೀರಾ. ನಿಮ್ಮ ಕೆಪಾಸಿಟಿನ ನೀವೇ ಅದುಮಿಸ್ಬಿಡ್ತೀರಾ. ಒಳ್ಳೇದನ್ನ ಯಾವತ್ತು ಸಪ್ರೆಸ್ ಮಾಡಬೇಡಿ, ಒಳ್ಳೇದನ್ನ ಯಾವತ್ತು ತುಳಿಬೇಡಿ. ನೀವು ಮಕ್ಕಳಿಗೆ ಮಾದರಿ ಆಗ್ಬೇಕಂದ್ರೆ ನೀವು ಫಸ್ಟ್ ಒಳ್ಳೆ ದಾರಿನ ಹಿಡೀರಿ. ಹುಡುಗಿ ಸಿಕ್ಕಿದ್ಲು, ಫ್ರೆಂಡ್ಸ್ ಗರ್ಲ್ ಫ್ರೆಂಡ್ ಆದ್ಲು ಅಂತ ಹೇಳ್ಬಿಟ್ಟು ಕಾಲೇಜ್ ಟೈಮಲ್ಲಿ ಮಾಡಬಾರ್ದು, ಕಾಂಪ್ರಮೈಸ್ ಆಗ್ಬಿಟ್ಟು ಮಾಡ್ಬಿಟ್ರೆ ಒಳ್ಳೆಯವ್ರಾಗ್ತೀರಾ? ಶ್ರೀರಾಮಚಂದ್ರ ಹೇಳ್ಕೊಟ್ರು, ಒಳ್ಳೆ
ಜವಾಬ್ದಾರಿಯಿಂದ ಮದುವೆ ಆಗಿ ಆಮೇಲೆ ನೀವು ಸಂಭೋಗಗಳು ಮಾಡ್ಕೋಬಹುದಲ್ಲ. ನೀನ್ ದಡ್ಡ ಅಂತ ಎಷ್ಟು ಜನ ಹೇಳ್ಬೋದು, ಬಟ್ ಸ್ಟಿಲ್ ಇಫ್ ಯು ಮೈಂಟೈನ್ ದಟ್ ಪ್ರಿನ್ಸಿಪಲ್, ನೀವು ತುಂಬಾ ಎತ್ತರಕ್ಕೆ ಹೋಗ್ತೀರಾ ಅಲ್ವಾ. ಸೊ ಇದನ್ನೇ ನಾನು ವೀಕ್ಷಕರು ಹೇಳಿದ್ದು, ಅವಕಾಶ ಸಿಕ್ತು ಅಂತ ಹೇಳಿ ಹೆಣ್ಣಾಗ್ಲಿ ಹೊನ್ನಾಗ್ಲಿ ಮಣ್ಣಾಗ್ಲಿ ಇದನ್ನ ನೀವು ಬಳಸ್ಕೊಂಡು ಅದರಿಂದ ಅವಕಾಶವಾದಿ ಅಡ್ವಾಂಟೇಜ್ ಆಗಿ ತಗೊಂಡು ನೀವು ಒಳ್ಳೆತನದಿಂದ ಕೆಟ್ಟದ ಪದ ಕಡೆ ಹೋದ್ರೆ ನಿಮಗೆ ಒಂದು ಗಿಲ್ಟ್ ಇದ್ದೇ ಇರುತ್ತೆ ಅಲ್ವಾ. ಸೊ ನೀವು ಯಾರಿಗೂ ಮಾದರಿ ಆಗಕ್ಕಾಗಲ್ಲ. ದಯವಿಟ್ಟು ಒಳ್ಳೆತನದಿಂದ ಇರಿ, ಒಳ್ಳೆತನದಿಂದ ಬಾಳಿ, ಆಯ್ತಾ. ಸೊ ಇದು ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಬೇರೆಯವ್ರಿಗೂ ಫಾರ್ವರ್ಡ್ ಮಾಡಿ, ಮತ್ತೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೆ ಬೇಡ್ಕೋತೀನಿ. ಧನ್ಯವಾದಗಳು ವೀಕ್ಷಕರೇ.